ಅಲ್ಲ ಹಂಗೆ ಇದೇ ತರ ಇದು ಲವ್ ಸಾಂಗ್ ಬೇಕು ಅದು ಅಂತ ಅರ್ಜುನ್ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದ್ರು. ಕಂಪೋಸ್ ಮಾಡುವಾಗ ಅವ್ರು ಜನರಲಿ ಅರ್ಜುನ್ ಕಂಪೋಸ್ ಮಾಡುವಾಗ ಅವರು ಒಂದೇನೋ ಪಿಯಾನೋದೆಲ್ಲ ಪ್ಲೇ ಮಾಡಿ ಏನೋ ಒಂದು ಹೇಳ್ತಾರೆ, ಸರ್ ನೋಡಿ ಸರ್ ಇದು ಒಂದು ಏನೋ ಈ ಲೈನ್ ಈ ಮೀಟ್ರಿಗೆ ಒಂದು ಏನೋ ಹೇಳಿ ಸರ್ ಲೈನು ಅಂತ. ಯಾವ್ದು ಮೊದಲನೇ ಪದ ಆ ಹಾಡಲ್ಲಿ ನೀವು ಬರ್ದಿದ್ದು, ನೀವು ಹೇಳಿ? ಇದೆ ಪಲ್ಲವಿ ಆಸ್ ಇಟ್ ಈಸ್ ಪಲ್ಲವಿ ಇನ್ಸ್ಟೆಂಟ್ ಆಗಿ ಅವಾಗಲೇ ಹೇಳಿದ್ದು. ಟನ್ 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 ಪಿಯಾನೋದಲ್ಲಿ ಪ್ಲೇ ಮಾಡ್ತಾ ಇದ್ರು. ಪಿಯಾನೋದಲ್ಲಿ ಪ್ಲೇ ಮಾಡುವಾಗಲೇ ನನ್ನ ಮೀಟರ್ ಎಲ್ಲ ಗೊತ್ತಾಗುತ್ತೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಲೈನ್ ಹೇಳಿ, ಅದು ಲೈನ್ ಹೆಂಗ್ ಬಂತು ನಿಮ್ಗಾಗ? ಅವರು ಗೊತ್ತಲ್ಲ, ನೆಕ್ಸ್ಟ್ ಅವ್ನು ಅರ್ಜುನ್ ಕೇಳ್ತಾನೆ, ನಾನು ಹೇಳ್ಬೇಕು, ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ಜೀವ ಒಂದೇನೆ ಹೃದಯ ಎರಡು. ಅಲ್ಲೇ ಬಂದ, ಅಲ್ಲೇ ಹುಟ್ಟಿದ್ದು ಆ ಕ್ಷಣಕ್ಕೆ. ಅವ್ರು ಕಂಪೋಸ್ ಮಾಡುವಾಗಲೇ ಹುಟ್ಟಿದಂತ ಸಾಲದು. ಅದು ಬರ್ದಿದ್ದಿಲ್ಲ ಅಕ್ಷರ ಹಂಗೆ ಹೇಳಿದ್ರಿ ಅಷ್ಟೇ. ಬರ್ದಿದ್ದಂದ್ರೆ ಅವ್ರು ಕೇಳ್ಕೊಂಡು ನಾನು ಪೆನ್ ಪೇಪರ್ ಇಟ್ಕೊಂಡು ಬರಿತೀನಿ. ನೆಕ್ಸ್ಟ್ ಅವ್ರಿಗೆ ಹೇಳ್ಬೇಕಲ್ಲ ಲೈನ್. ಅವ್ರು ಕಂಪೋಸ್ ಮಾಡುವಾಗ ಟ್ಯೂನ್ ಕೇಳುವಾಗ್ಲೇನೆ ಬರಿತೀನಿ. ಬರೆದ್ಬಿಟ್ಟು ಆಮೇಲೆ ಅವ್ರಿಗೆ ಅವರು ಏನು ಅಂದ್ರೆ ಪಲ್ಲವಿ ಫಸ್ಟ್ 2 ಟ್ಯೂನ್ ಹುಟ್ಟಿರುತ್ತೆ, 2 ಫ್ರೇಸ್ ಹುಟ್ಟಿರುತ್ತೆ. ಆಮೇಲೆ ನೆಕ್ಸ್ಟ್ ಫ್ರೇಸ್ ಮಾಡಿದಾಗ ತಾರೆ ನನ್ನ ನಾನೇ 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 ನಾನ ಅಂತ ಅವ್ರು ಆಡಿದ್ರೆ ಅವಾಗ ನಾನು ಇದಕ್ಕೇನು ಲೈನು ಯೋಚನೆ ಮಾಡ್ಕೊಂಡು ಅವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಕೂರ್ಸೋದಕ್ಕೆ ಅದನ್ನ. ಅರೆ ನಾನೇ ನನ್ನ ಅಷ್ಟಕ್ಕೆ ನಿಂತಿರುತ್ತೆ, ಮತ್ತಿನ್ನೂ ಹುಡುಕ್ತಾ ಇರ್ತಾರೆ ಮುಂದಕ್ಕೆ ಏನು ಮಾಡೋದು ಅಂತ. ಅವಾಗ ಅಷ್ಟರೊಳಗೆ ನಾವು ಜೊತೆಯಲ್ಲಿ ನೀನಿದ್ದರೆ ನಮ್ಗೊಂದು ಲೈನ್ ಹೊಡೆದ್ಬಿಟ್ಟಿರುತ್ತೆ. ಈ ಥರ ಆ ಥರ ಇನ್ಸ್ಟೆಂಟ್ ಆಗಿ ಹುಟ್ಟಿದ್ದಂಥದ್ದು ಇದು.